ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ನನ್ನ ಚಾನಲಿಗೆ ಸ್ವಾಗತ. ನಾನಿವತ್ತು ನೇರಳೆ ಹಣ್ಣಿನಿಂದ ಜ್ಯೂಸ್ ಮಾಡುವುದು ಹೇಗೆಂದು ತಿಳಿಸಿಕೊಡುತ್ತೇನೆ. ಇಲ್ಲಿ ನಾನು ನೇರಳೆ ಹಣ್ಣು ತಗೊಂಡಿದ್ದೇನೆ. ಈಗ ಮಾರ್ಕೆಟಲ್ಲಿ ಎಲ್ಲ ಕಡೆಯೂ ಸುಲಭವಾಗಿ ಸಿಗುತ್ತದೆ. ಹಾಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಬೇಕು. ನಾನಿಲ್ಲಿ 3-4 ಸ್ಪೂನು ತಗೊಂಡಿದ್ದೇನೆ. ಹಾಗೆಯೇ ಕಾಮಕಸ್ತೂರಿ ಬೀಜವನ್ನು ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೇನೆ. 2 ಗಂಟೆಗಳ ಕಾಲ ನೆನೆಯಬೇಕು. ಕಾಮಕಸ್ತೂರಿ ಅಥವಾ ಸಬ್ಜಾ ಸೀಡ್ ಅಥವಾ ಕಸ್ಕಸ್ ಅಂತ ಹೇಳ್ತಾರೆ. ಅದು ತಂಪನ್ನು ಕೊಡುತ್ತದೆ. ಹಾಗೆ ಇನ್ನೀಗ ಒಂದು ಪಾತ್ರೆ ತಗೊಂಡು 3 ನೇರಳೆ ಹಣ್ಣನ್ನು ನಾನಿಲ್ಲಿ ತಗೊಳ್ತೇನೆ. 3 ನೇರಳೆ ಹಣ್ಣಿನಿಂದ ಒಂದು ದೊಡ್ಡದಾದ ಗ್ಲಾಸು ಜ್ಯೂಸನ್ನು ರೆಡಿ ಮಾಡಬಹುದು. ಹಾಗೆ ಇದಕ್ಕೆ ಬೇಕಾಗುವಷ್ಟು ಸಕ್ಕರೆ ಕಡಿಮೆ ಬೇಕಾದರೆ ಕೂಡ ಉಪಯೋಗಿಸಬಹುದು. ಇನ್ನೀಗ ಇದನ್ನು ಚೆನ್ನಾಗಿ ಕಿವುಚಿಕೊಳ್ಳಬೇಕು. ಬೀಜದಿಂದ ಪಲ್ಪನ್ನೆಲ್ಲ ಬೇರೆ ಮಾಡಬೇಕು. ಹೀಗೆ ಕಿವುಚಿದರೆ ಎಲ್ಲ ಪಲ್ಪು ಚೆನ್ನಾಗಿ ಬಿಟ್ಟುಕೊಳ್ಳುತ್ತದೆ ಬೀಜದಿಂದ. ಈಗ ಕಿವುಚಿದ ಮೇಲೆ ಹೀಗಾಗಿದೆ ನೋಡಿ. ಬೀಜದಿಂದ ಪಲ್ಪೆಲ್ಲ ಸಪರೇಟ್ ಆಗಿದೆ. ಇನ್ನಿದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಒಮ್ಮೆ ಗ್ರೈಂಡ್ ಮಾಡಿಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕಿ ಒಮ್ಮೆ ಗ್ರೈಂಡ್ ಮಾಡೋಣ. ಗ್ರೈಂಡ್ ಮಾಡಿದ ಮೇಲೆ ಈ ರೀತಿ ಪೇಸ್ಟಿನಾಗೆ ಸಿಗ್ತದೆ. ಇದನ್ನಿನ್ನು ಒಂದು ಜಾಲರಿಯಲ್ಲಿ ಹಾಕಿ ಸೋಸಿಕೊಳ್ಳೋಣ. ನೇರಳೆ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ನಮ್ಮ ರಕ್ತ ಶುದ್ಧೀಕರಣಕ್ಕೆ ಅಥವಾ ಬ್ಲಡ್ ಪ್ಯೂರಿಫಿಕೇಷನಿಗೆ, ಹಾಗೆಯೇ ಶುಗರ್ ಪೇಷಂಟ್ಗಳಿಗೂ ತುಂಬ ಒಳ್ಳೆಯದು. ಹಾಗೆ ಇನ್ನೂ ತುಂಬ ಅನೇಕ ಹೆಲ್ತ್ ಬೆನಿಫಿಟ್ಸ್ ಈ ನೇರಳೆ ಹಣ್ಣಿನಲ್ಲಿದೆ. ಇದಕ್ಕೆ ಈ ಜ್ಯೂಸಿಗೆ ಈಗ ನಾವು ನೆನೆಸಿದ ಕಾಮಕಸ್ತೂರಿ ಬೀಜವನ್ನು ಹಾಕೋಣ. ಇನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನೇರಳೆ ಹಣ್ಣಿನ ಜ್ಯೂಸು ಸವಿಯಲು ಸಿದ್ಧವಾಯಿತು. ನನಗೆ ಇಲ್ಲಿ 3 ನೇರಳೆ ಹಣ್ಣಿನಿಂದ ಒಂದು ದೊಡ್ಡ ಗ್ಲಾಸು ಜ್ಯೂಸು ರೆಡಿಯಾಗಿದೆ. ತುಂಬ ರುಚಿಯಾದ ಒಂದು ಜ್ಯೂಸ್ ಆಗಿದೆ ಇದು. ಖಂಡಿತ ಮನೆಯಲ್ಲಿ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಹೊಸತಾಗಿ ನೋಡುವುದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.